ಸಿನಿಮಾದ ಶೂಟಿಂಗ್ ವೇಳೆ ಡ್ರೋನ್ ಡ್ಯಾಮೇಜ್ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಯುವಕ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದಂತಹ ವಿಚಾರ ಎಲ್ಲ ಗೊತ್ತಿತ್ತು. ಸ್ಟೇಷನ್ ಮೆಟ್ಲೇರಿತ್ತು ಈ ಪ್ರಕರಣ. ಸೊ ಇವತ್ತು ವಿಚಾರಣೆಗೆ ಕಲ್ಟ್ ಚಿತ್ರತಂಡ ಹಾಜರಾಗಲಿದೆ. ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಣೆ ನಡೆಯಲಿಕ್ಕಿದೆ. ನಿರ್ದೇಶಕ ಅನಿಲ್ ಸೇರಿದಂತೆ ಮೂವರಿಗೆ ಪೊಲೀಸರು ಬುಲಾವ್ ಕೊಟ್ಟಿದ್ದಾರೆ. ಸಂತೋಷ್ ಹೇಳಿಕೆಯನ್ನ ಕೂಡ ದಾಖಲಿಸೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನವೆಂಬರ್ 25ನೇ ತಾರೀಕು ಚಿತ್ರದುರ್ಗದಲ್ಲಿ ಶೂಟಿಂಗ್ ಅನ್ನ ಕಲ್ಟ್ ಚಿತ್ರತಂಡ ನಡೆಸ್ತಾ ಇರುತ್ತೆ. ಬಟ್ ಡ್ರೋನ್ ಆಪರೇಟ್ ಮಾಡೋರು ಎಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ಆ ಭಾಗದಲ್ಲಿ ಚಿತ್ರೀಕರಣಕ್ಕೆ ಫೋರ್ಸ್ಫುಲ್ ಆಗಿ ಮುಂದಾದ್ರು. ನಂತರ ಡ್ಯಾಮೇಜ್ ಆಯಿತು ಡ್ರೋನು. ದುಡ್ಡು ಕೇಳಿದ್ರೆ ಖಾಲಿ ಪೇಪರಲ್ಲಿ ಅಂದರೆ ಬಾಂಡ್ ಪೇಪರಲ್ಲಿ ಸೈನ್ ಹಾಕಿ ಕಳಿಸಿದ್ರು ಅಂತೆಲ್ಲ ಆರೋಪವನ್ನ ಸಂತೋಷ್ ಅವರು ಮಾಡಿದ್ರು. ಇದರಿಂದ ಅವರು ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ರು ಅಂತ ಕೂಡ ಕುಟುಂಬಸ್ಥರು ಆರೋಪ ಮಾಡಿದ್ರು. ಸೊ ಪ್ರಕರಣ ಕೈಗೆತ್ತಿಕೊಂಡಿರುವಂತಹ ಪೊಲೀಸರು ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನೋದನ್ನ ಕಂಡುಹಿಡಿತಾರೆ. ಮತ್ತು ಪ್ರಕರಣದಲ್ಲಿ ಜೈದ್ ಖಾನ್ ಅವರ ಬಗ್ಗೆ ಗಂಭೀರ ಸ್ವರೂಪದ ಆರೋಪಗಳು ಕೂಡ ಕೇಳಿ ಬಂದಿತ್ತು. ದರ್ಪ ತೋರಿಸಿದ್ರು, ದಬ್ಬಾಳಿಕೆ ಮಾಡಿದ್ರು, ಹೆದರಿಸಿದ್ರು, ಬೆದರಿಸಿದ್ರು ಅಂತೆಲ್ಲ ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಎಷ್ಟೊತ್ತಿಗೆ ಚಿತ್ರತಂಡದವರು ಬರ್ತಾರೆ ಮತ್ತು ಅದೇ ಟೈಮ್ನಲ್ಲಿ ಈ ಸಂತೋಷ್ಗೂ ಕೂಡ ಬುಲಾವ್ ಕೊಟ್ಟಿದ್ದಾರಾ? ಏನ್ ಕತೆ, ಹೇಗೆ ನಡೆಯುತ್ತೆ ಈ ತನಿಖೆ? ಮಮತಾ, ಕಳೆದ ತಿಂಗಳ 25ನೇ ತಾರೀಕು ಚಿತ್ರದುರ್ಗದಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಪುತ್ರ ಜೈದ್ ಖಾನ್ ಇವರ ನಟನೆ ಹಾಗೆ ನಿರ್ಮಾಣದ ಚಿತ್ರ ಕಲ್ಟ್, ಈ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಸಂತೋಷ್ ಅಂತೇಳಿ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಡ್ರೋನ್ ಕ್ಯಾಮ್ರಾವನ್ನು ಹಾರಿಸಿರ್ತಾರೆ. ಅದರ ಶೂಟಿಂಗ್ ಆಗಿ ಒಪ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಇನ್ನೂ ಎತ್ತರಕ್ಕೆ ಚಿತ್ರತಂಡ ಹಾರಿಸುವಂತೆ ಕೇಳ್ಕೊಳ್ತಾರೆ. ಇಲ್ಲ, ಕ್ಯಾಮ್ರಾಕ್ಕೆ ಅಪಾಯ ಆಗುತ್ತೆ, ಈ ಹಿನ್ನೆಲೆಯಲ್ಲಿ ಹಾರಿಸೋದಕ್ಕೆ ಬರಲ್ಲ ಅನ್ನೋ ನಿಟ್ಟಿನಲ್ಲಿ ಸಂತೋಷ್ ಹೇಳಿರ್ತಾರೆ. ಇಲ್ಲ, ಏನಾಗಲ್ಲ, ಹಾರಿಸು ಅನ್ನೋ ನಿಟ್ಟಿನಲ್ಲಿ ನಿರ್ದೇಶಕ ಮತ್ತು ಮ್ಯಾನೇಜರ್ ಇವರೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಆ ಒಂದು ಡ್ರೋನನ್ನು ಅತಿ ಎತ್ತರಕ್ಕೆ ಹಾರಿಸಿದಂತಹ ಸಂದರ್ಭದಲ್ಲಿ ಆ ಫ್ಯಾನಿನ ರೆಕ್ಕೆ ಬಡಿದು ಸಂಪೂರ್ಣವಾಗಿ ಆ ಡ್ರೋನ್ ಕ್ಯಾಮ್ರಾ ಹಾಳಾಗಿರುತ್ತೆ. ಇದರ ನಷ್ಟವನ್ನು ಕಟ್ಕೊಡಿ ಅಂತ ಹೇಳಿದ್ರೆ ಅದು ನಿನ್ನ ಜವಾಬ್ದಾರಿ ಅನ್ನೋ ಮಟ್ಟಿಗೆ ಹೇಳಿರ್ತಾರೆ. ಅದ್ರ ಜೊತೆಗೆ ಶೂಟಿಂಗ್ ಮಾಡಿದ್ದಂತಹ ಕಾರ್ಡನ್ನು ಸಹ ಕಿತ್ಕೊಂಡು ಕಳಿಸಿರ್ತಾರೆ ಅನ್ನೋ ಆರೋಪ ಸಂತೋಷ್ ಮಾಡಿದ್ರು. ಯಾವಾಗ ಆ ಕ್ಯಾಮ್ರಾವನ್ನು ಹಾಳಾಯಿತು ಮತ್ತು ಅದರ ನಷ್ಟವನ್ನು ಕಟ್ಕೊಡಲ್ಲ ಅಂತ ಹೇಳಿದ್ರು, ಇದರಿಂದ ಮನನೊಂದಂತಹ ಸಂತೋಷ್ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ರು. ಈ ಸಂಬಂಧ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಇವತ್ತು ಪೊಲೀಸರು, ಮಾಗಡಿ ರೋಡ್ ಪೊಲೀಸರು, ನಿರ್ದೇಶಕ ಅನಿಲ್ ಇರ್ಬೋದು, ಅದ್ರ ಜೊತೆಗೆ ಮ್ಯಾನೇಜರ್ ಅನಿಲ್ ಮತ್ತು ಛಾಯಾಗ್ರಾಹಕ ಜಗದೀಶ್, ಈ ಮೂವರಿಗೂ ಕೂಡ ಬುಲಾವನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜೈದ್ ಅವರ ತಂದೆಗೆ ಈ ವಿಚಾರ ಗೊತ್ತಾಗಿದೆ. ನಾವು ಅದರ ಕ್ಯಾಮ್ರಾದ ನಷ್ಟವನ್ನು ಭರಿಸ್ಕೊಡ್ತೀವಿ ಅನ್ನೋ ಮಟ್ಟಿಗೆ ನಿನ್ನೆ ಜಮೀರ್ ಅಹ್ಮದ್ ಖಾನ್ ಕೂಡ ಹೇಳಿದ್ರು. ಇದೀಗ ಸ್ಟೇಷನ್ನಲ್ಲಿ ಇವರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋ ಕೆಲಸವನ್ನು ಮಾಡಲಾಗುತ್ತೆ. ಅದ್ರ ಜೊತೆಗೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತಹ ಸಂತೋಷ್ ಈತನ ಹೇಳಿಕೆಯನ್ನು ಸಹ ದಾಖಲು ಮಾಡ್ಕೊಳ್ತಾರೆ. ಕಾರಣ ಏನು ಮತ್ತೆ ಈಗ ನಷ್ಟ ಎಷ್ಟಾಗಿದೆ, ಇದರ ಆ ನಷ್ಟವನ್ನು ಭರಿಸ್ಕೊಡೋಂಥವ್ರು ಯಾರು, ಇದೆಲ್ಲದಕ್ಕೂ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಅಂತಿಮ ರೂಪುರೇಷೆ ಸಿಗಬಹುದು. ಮಮತಾ, ಧನ್ಯವಾದ ನರಸಿಂಹಮೂರ್ತಿ.